ಹಾಯ್ ಹಲೋ ಸಂಧ್ಯಾ ಕುಕಿಂಗ್ ಚಾನಲ್ಗೆ ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪೀನಟ್ ಬಟರ್ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಮನೆಯಲ್ಲಿ ಇರುವ ಇಂಗ್ರೀಡಿಯೆಂಟ್ಸಿಂದ ಸುಲಭವಾಗಿ ಯಾವ ಥರ ಮಾಡೋದಂತ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ದೀರಾ ಪ್ಲೀಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ರೆಸಿಪಿ ಒಂದಿಗೆ ನಿಮ್ಮೊಟ್ಟಿಗೆ ಬರ್ತಾ ಇರ್ತೀನಿ. ಮಾಡುವುದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಇಲ್ಲಿ ಒಂದು 200 ಗ್ರಾಮ್ ಅಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ. ಆರ್ಗಾನಿಕ್ ಬೆಲ್ಲವನ್ನು ತೊಗೊಂಡಿದ್ದೀನಿ. ಬಾದಾಮಿ, ಗೋಡಂಬಿ, ವಾಲ್ನಟ್ ಈ ಮೂರನ್ನು ತೊಗೊಂಡಿದ್ದೀನಿ. ಡ್ರೈ ಫ್ರೂಟ್ಸ್ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೋಬೋದು. ನಾನು ಇಲ್ಲಿ ಡ್ರೈ ಫ್ರೂಟ್ಸ್ ಕೂಡ ಇನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮಕ್ಕಳಿಗೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ, ಮೆಮೊರಿ ಪವರ್ಗೂ ತುಂಬ ಒಳ್ಳೆಯದು. ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ನಾನು ಬಾಂಡಲಿಯಲ್ಲಿ ಕಡಲೆ ಬೀಜವನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲೇ ಇಟ್ಕೊಂಡು ಸಿಮ್ಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹೈ ಫ್ಲೇಮಾಗೆಲ್ಲ ಇಟ್ಕೊಂಡು ಫ್ರೈ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಪೀನಟ್ ಬಟರ್ ಟೇಸ್ಟ್ ಅಂತೂ ಚೆನ್ನಾಗಿ ಬರೋದಿಲ್ಲ. ಸಣ್ಣ ಉರಿಯಲ್ಲೇ ಇಟ್ಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈ ಥರ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಇಲ್ಲಿ ನಾನು ಬಾದಾಮಿ, ಗೋಡಂಬಿ, ವಾಲ್ನಟ್ ಈ ಮೂರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದ್ರ ಜೊತೆ ಬೇರೆ ನಿಮಗೆ ಡ್ರೈ ಫ್ರೂಟ್ಸ್ ಇದ್ದರೂ ಕೂಡ ನೀವು ಹಾಕ್ಕೋಬೋದು. ಆದರೆ ಟೇಸ್ಟ್ ಒಂದೊಂದು ಡ್ರೈ ಫ್ರೂಟ್ಸ್ ಯೂಸ್ ಮಾಡಿದಾಗ ಟೇಸ್ಟ್ ಡಿಫ್ರೆಂಟ್ ಬರ್ತಾ ಇರುತ್ತೆ. ಇಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದರೆ ಅಂಗಡಿಯಲ್ಲಿ ಸಿಗುವಂತಹ ಪೀನಟ್ ಬಟರ್ ಟೇಸ್ಟೇ ಬರುತ್ತೆ ಪರ್ಫೆಕ್ಟಾಗಿ. ನೋಡಿ ಈ ಥರ ಫ್ರೈ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಯಾವುದೇ ರೀತಿ ನಾವು ತುಪ್ಪ ಆಗಲಿ ಎಣ್ಣೆ ಆಗಲಿ ಏನು ಯೂಸ್ ಮಾಡ್ತಾಯಿಲ್ಲ. ಹಾಗೆಯೇ ಈ ಥರ ಡ್ರೈ ರೋಸ್ಟ್ ಮಾಡ್ಕೊತಾ ಇರೋದು, ಫ್ರೈ ಮಾಡ್ಕೊತಾ ಇರೋದು. ನೋಡಿ ಕಡಲೆ ಬೀಜ ಪೂರ್ತಿಯಾಗಿ ತಣ್ಣಗೆ ಹಾಕಬೇಕು. ನೋಡಿ ಇವಾಗ ತಣ್ಣಗೆ ಆಗೋಕ್ಕೆ ಇಟ್ಕೊಂಡಿದ್ದೀನಿ. ಪೂರ್ತಿಯಾಗಿ ತಣ್ಣಗೆ ಆದಮೇಲೆ ಚುಪ್ಪೆ ಎಲ್ಲ ತೆಗೆದುಬಿಟ್ಟು ಒಂದು ಟೈಮೆಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ಚುಪ್ಪೆ ಇರೋದು ಹಾಗೇ ಹಾಕ್ಕೋಬಾರ್ದು, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಈ ಥರ ಎಲ್ಲ ಕ್ಲೀನ್ ಮಾಡಿಬಿಟ್ಟು ನೆಕ್ಸ್ಟ್ ನಾನಿಲ್ಲಿ ಇದಕ್ಕೆ ಡ್ರೈ ಫ್ರೂಟ್ಸು, ಕಡಲೆ ಬೀಜ, ಗ್ರೈಂಡ್ ಮಾಡೋದಕ್ಕೆ ಬೆಲ್ಲ ಇಷ್ಟನ್ನು ಹಾಕ್ಕೊತಾ ಇದ್ದೀನಿ. ಈಗ ಒಂದು ಸತಿ ಗ್ರೈಂಡ್ ಮಾಡ್ಕೊಬರೋಣ. ಇದನ್ನು ಪೂರ್ತಿಯಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೊಬರ್ತಾ ಇದ್ದೀನಿ. ಈಗ ನೋಡಿ ಇವಾಗ ಗ್ರೈಂಡ್ ಆಗಿದೆ. ನೋಡಿ ಇವಾಗ ಸೈಡಲ್ಲೆಲ್ಲ ಈ ಥರ ಕವರ್ ಆಗಿದೆಯಲ್ಲ, ಅದನ್ನು ನಾವು ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಈ ಥರ ನಾವು ಒಂದು 4 ಸ್ಟೆಪ್ಸ್ ಟೈಪ್ ಮಾಡಬೇಕಾಗುತ್ತೆ. ಆವಾಗೇ ನಮಗೆ ಪೀನಟ್ ಬಟರ್ ಆಗೋದು. ನೋಡಿ ಇವಾಗ ನಾನು ಕ್ಲೀನಾಗೆ ರೊಟೇಟ್ ಮಾಡಿಕೊಂಡು ಒಂದು 3 ಸ್ಪೂನಷ್ಟು ನಾನು ಇಲ್ಲಿ ತುಪ್ಪವನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ ಇವಾಗ ನಾನು ತುಪ್ಪವನ್ನು ಹಾಕ್ಕೊಂಡು ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಇದು 2ನೇ ಟ್ರಿಪ್ಪಲ್ಲಿ ಗ್ರೈಂಡ್ ಮಾಡಿಕೊಂಡು ಇವಾಗ ಬಂದಿದ್ದೀನಿ. ನೋಡಿ ಯಾವ ಥರ ಆಗಿದೆ. ಇವಾಗ ನಮಗೆ ಆಯಿಲ್ ಕಡಲೆ ಬೀಜ ಬಿಡ್ತಾ ಇದೆ, ಜಿಡ್ಡಿನ ಅಂಶ ಎಲ್ಲ ಬಿಡ್ತಾ ಇದೆ. ಇವಾಗ ನಾನು ಮತ್ತೆ ಈ ಥರ ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಇದನ್ನು ಗ್ರೈಂಡ್ ಮಾಡ್ಕೊಬರ್ಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ನಮಗೆ ಬೇಗನೆ ಆಗುತ್ತೆ. ಇದನ್ನು ಒಂದು 4 ಟೈಮ್ ಮಾಡೋಷ್ಟೊತ್ತಿಗೆ ಇವಾಗ ನಾನು 3rd ಸ್ಟೆಪ್ಪಲ್ಲಿ ಮತ್ತೆ ಈ ಥರ ರೊಟೇಟ್ ಮಾಡಿ ಬೇಕು ಅಂದರೆ ನಿಮಗೆ ತುಂಬಾ ಹಾಕ್ತಾ ಇಲ್ಲ ಅಂದಾಗ ಇನ್ನೂ 1 ಸ್ಪೂನ್ ತುಪ್ಪವನ್ನು ಹಾಕ್ಕೋಬೋದು. ನೋಡಿ ಇವಾಗ ನಾನು 4ನೇ ಟೈಮ್ ಗ್ರೈಂಡ್ ಮಾಡಿದಾಗ ಯಾವ ಥರ ಆಗಿದೆ ಅಂತ ಹೇಳಿಬಿಟ್ಟು, ಎಷ್ಟು ಚೆನ್ನಾಗಾಗಿದೆ. ಈ ಥರ ಆಗೋವರೆಗೂ ನಾವು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೀವೆಷ್ಟೇ ಗ್ರೈಂಡ್ ಮಾಡಿದ್ರೂ ನಿಮಗೆ ಜಿಡ್ಡಿನಂಶ ಬಿಡ್ತಾ ಇಲ್ಲ ಅಂದಾಗ ತುಪ್ಪ ಒಂದು ಸ್ವಲ್ಪ ಇನ್ನೊಂದು ಸ್ಪೂನ್ ಜಾಸ್ತಿ ಹಾಕ್ಕೊಳ್ಳಿ. ಆವಾಗ ಖಂಡಿತವಾಗಿ ಇದೇ ರೀತಿಯಾಗಿ ಬರುತ್ತೆ. ನೋಡ್ಬೋದು ಈ ಥರ ಥಿಕ್ನೆಸ್ ಆಗಿ ಇರಬೇಕಾಗುತ್ತೆ. ತುಂಬ ಜನ ನನಗೆ ವಿಡಿಯೋಸಲ್ಲಿ ಕೇಳ್ತಾ ಇದ್ದೀರಾ, ಲಾಸ್ಟ್ ಟೈಮ್ ನಾನು ಚಾಕ್ಲೇಟ್ ಬಟರ್ ಮಾಡಿದಾಗ, ಪೀನಟ್ ಬಟರ್ ಮಾಡಿದಾಗ ಎಷ್ಟು ದಿನ ಸ್ಟೋರ್ ಮಾಡ್ಬೋದು ಅಂತ ಕೇಳಿದ್ರು ತುಂಬ ಜನ. ಇದನ್ನು ಒಂದು 20 ಡೇಸ್ವರೆಗೂ ನಾವು ಹೊರಗಡೆ ಇಟ್ಕೋಬೋದು. ನೀವು ಅದಕ್ಕಿಂತ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ನೀವು ಫ್ರಿಜ್ಜಲ್ಲಿ ಬೇಕಾದ್ರೂ ಇಟ್ಕೋಬೋದು. ಏನೇ ಆದರೂ ಮಕ್ಕಳಿಗೆ ಸ್ವಲ್ಪ ಫ್ರೆಶ್ ಆಗಿ 1 ವೀಕ್ಲಿ 1 ಟೈಮ್ಸ್ ಮಾಡಿಕೊಡಿ. ಯಾಕಂದರೆ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಮಕ್ಕಳು ಅಂತೂ ತುಂಬಾ ಕೇಳ್ತಾ ಇರ್ತಾರೆ, ಜಾಮ್ ಬೇಕು ಅಂತ ಹೇಳಿಬಿಟ್ಟು, ಕಿಸಾನ್ ಬೇಕು ಅಂತ ಹೇಳಿಬಿಟ್ಟು, ಬಟರ್ ಬೇಕು ಅಂತ ಹೇಳಿಬಿಟ್ಟು. ಅಂಥ ಟೈಮಲ್ಲಿ ಈ ಥರ ಬಟರ್ ಮಾಡಿಕೊಡಿ. ಹೋಮ್ ಮೇಡ್ ಬಟರ್ ತುಂಬಾ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಟೇಸ್ಟ್ ಕೂಡ ನೋಡ್ಬೋದು ಯಾವ ಥರ ಬ್ಲೆಂಡ್ ಆಗ್ತಾ ಇದೆ ಬ್ರೆಡ್ ಮೇಲೆ ಅಂತ. ಪೀನಟ್ ಬಟರ್ನ ಚಪಾತಿ ಜೊತೆ, ಬ್ರೆಡ್ ಜೊತೆ ಬೆಸ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್ ಯಾವ ರೀತಿ ಪೀನಟ್ ಬಟರ್ ಮಾಡೋದು ಅಂತ. ಡ್ರೈ ಫ್ರೂಟ್ಸ್ ಪೀನಟ್ ಈ ಥರ ಮನೆಯಲ್ಲಿ ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಯಾವ ಥರ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನ ಮಾತ್ರ ಮರಿಬೇಡಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಯಾವ ಥರ ರೆಸಿಪೀಸ್ ಬೇಕು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಖಂಡಿತವಾಗಿ ಅದೇ ರೀತಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ.